ಹಾದಿಗೊಂದು ರಾಜಕೀಯ, ಬೀದಿಗೊಂದು ರಾಜಕೀಯ, ಜಾತಿ ಜನಾಂಗದ ರಾಜಕೀಯ ಕನ್ನಡ. ಮುಂದೆ ನಮ್ಮ ದೇಶನ ಸಾಧು ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ. ಹಾದಿಗೊಂದು ರಾಜಕೀಯ, ಬೀದಿಗೊಂದು ರಾಜಕೀಯ, ಇದು ಜಾತಿ ಜನಾಂಗದ ರಾಜಕೀಯ ಕಂಡ್ರಪ್ಪ. ಮುಂದೆ ನಮ್ಮ ದೇಶನ ಸಾಧು ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ ನೋಡಿ. ಮುಂದಿನ ದಿನಮಾನಗಳಲ್ಲಿ ಹಿಂದಾದ ಗೌಡ ಮುಂದಾಗಬೇಕು, ಮುಂದಾದ ಗೌಡ ಹಿಂದಾಗ್ತಾರೆ ನೋಡಿ. ಕೂಲಿ ಮಾಡಿದವನು ಕುದುರೆ ಏರಬೇಕು, ಕುದುರೆ ಏರಿದವನು ಕೂಲಿ ಮಾಡಬೇಕು, ಹಣ ಮಾಡುತ್ತಿರುವನು ಸಾಲದ ಹೆಣ ನೋಡಬೇಕು. ಮುಂದಿನ ದಿನಮಾನಗಳಲ್ಲಿ ತಂದೆ ತಾಯಿ ಪಾದಪೂಜೆ ಸೇವೆ ಮಾಡಿ ಬಂದಂತ ಗುರು ಹಿರಿಯರನ್ನ ಸತ್ಕರಿಸಿ ಊರು ಗ್ರಾಮ ದೇವತೆಗೆ ಪೂಜೆ ಮಾಡ್ಕೊಂಡೋಗಿ ಯಾವ ರೋಗ ರುಜಿನಗಳು ಬರೋದಿಲ್ಲ. ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಮೊಬೈಲ್ಗೆ ನೆಟ್ ಮಾತ್ರ ಇರಬೇಕು. ಇಂಟರ್ನೆಟ್ ಕಾಲಜ್ಞಾನದಿಂದ ಅಜ್ಞಾನದ ಕೇಡುವರೆಗೂ ತಲುಪಿದೆ ಕಣ್ರಯ್ಯ. ಅತ್ತೆ ಮಾತು ಹಿಂದಾಗಬೇಕು, ಸೊಸೆಯ ಮಾತು ಮುಂದಾಗುತ್ತೆ. ಅತ್ತೆಯರಿಗೆಲ್ಲ ಬೂದಿ ಗುಂಡಿ, ಸೊಸೆಯರಿಗೆಲ್ಲ ತೂಗು ಮಂಚ ಕಾಲ ಬಂದಿದೆ ಕಣ್ರು. ರೆಕ್ಕೆ ಇಲ್ಲದ ಪಕ್ಷಿ ಗಗನ ಹಾರಬೇಕು, ಎಣ್ಣೆ ಇಲ್ಲದ ದೀಪ ಲೋಕ ಬೀಳಬೇಕು, ಒಂದೇ ಗುಂಡಿಗೆ 9 ಹೆಣ ತುಂಬಬೇಕು, ಆಯುಧಗಳಿಗೆ ಮಾತಾಡ್ಬೇಕು ಅಂತ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ರಾಮನಹಳ್ಳಿ ಗ್ರಾಮದಲ್ಲಿ ಶಿವಬ್ರಾಹ್ಮಣನ ಹೆಣ್ಣು ಮಗಳು ಮೀನಾಕ್ಷಿ ಎಂಬ ಹೆಣ್ಣು ತಾಯಿ ಗಂಡನಿಲ್ಲದೆ 4 ಜನ ಗಂಡು ಮಕ್ಕಳಿಗೆ ಜನ್ಮ ಕೊಡ್ತಾರೆ. 3 ಲಯವಾಗಿ ಉಳಿಯೋದೊಬ್ಬರೇ ನೋಡಿ. ಅವರೇ ನಮ್ಮ ಈ ನಾಡಿಗೆ, ಈ ರಾಜ್ಯಕ್ಕೆ ಬರುವಂತ ವೀರ ವಸಂತರಾಯರು, ಕಲಿಯುಗ ಶರಣರು. ಅವರು ಹುಟ್ಟಿ ಬರುವಂತ ಕಾಲಕ್ಕೆ ಹುಬ್ಬಳ್ಳಿ ಊರಾಗಿ, ಧಾರವಾಡ ದಾರಿಯಾಗಿ, ಬಳ್ಳಾರಿ ಬಾಗಿಲಾಗಿ ಅವರು ಬಂದ ಕಾಲಕ್ಕೆ 3 ಜಾತಿ ಜನಾಂಗದವರು ಒಂದೇ ದೀಪ ಹಚ್ಚಿ ಹಬ್ಬ ಆಚರಣೆ ಮಾಡಬೇಕು ಅಂತ. ಅನ್ನವಿಲ್ಲ, ಬಾವಿ ಉಂಟು, ನೀರಿಲ್ಲ, ಗಂಡುಂಟು, ಹೆಣ್ಣಿಲ್ಲ. ಒಂದು ಹೆಣ್ಣಿಗೆ 3 ಗಂಡು ಮಕ್ಕಳ ಅಧಿಕಾರ ಚಲಾಯಿಸುವಂತ ಕಾಲ ಇದೆ ನೋಡಿ ಶರಣರೇ. ಮುಂದಿನ ಸ್ಥಾನಮಾನದಲ್ಲಿ 2050ನೇ ಇಸ್ವಿಗೆ ರೈತ ಬೆಳೆದಂತ ಬೆಳೆಗೆ ರೈತನೇ ಬೆಲೆ ಕೊಡುವಂತ ಒಂದು ಟ್ರೈನ್ ಕದಿರಿ ಒಟ್ಟು ಮಾರಾಟವಾಗಿ ಕೊಡ ಬೀದಿ ಒತ್ತು ಮಾರಾಟವಾಗುವಂತ ಕಾಲ ಇದೆ. ಚಿನ್ನದ ಬೆಲೆ ಗಗನಕ್ಕೆ ಇರುವಂತ ಕಾಲ ಇದೆ. ಮಾನವರು ನೆಲೆಗಾಗಿ ಗುದ್ದಾಟ, ನೆಲೆಗಾಗಿ ಕಚ್ಚಾಟ, ಪರಾಗ್ರಹ ಸೇರುವಂತ ಕಾಲ ಇದೆ. ಮುಂದಿನ ದಿನಮಾನ 2050ನೇ ಇಸ್ವಿಗೆ ರೈತನೇ ಬೆಲೆ ಕಟ್ಟುವಂತ ಹೇಳುವಂತ ಕಾಲಮಾನಗಳು ಸಾಕಷ್ಟುಂಟು, ಕೇಳುವಂತ ಕಲಿಯುಗ ಅಲ್ಲ ಕಂಡ್ರೆ. ಈ ಊರಿಗೆ ಒಳ್ಳೇದಾಗ್ಲಿ, ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ, ಈ ಬೀದಿ ಈ ಓಣಿಗೆ ಇಷ್ಟೇ ಸಾಕು ಕಾಲಜ್ಞಾನ ಅಂತೇಳಿ ಮುಂದೆ ಹೊಟ್ಟಿದೆ. ಒಬ್ಬೊಬ್ಬ ಮಗುರುವನಿಗೆ ಬೆಲೆ ಇಲ್ಲ ನೋಡಿ. ಒಬ್ಬೊಬ್ಬ ಮಗುರುವನು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಂದಿಯಾಗಿ ಹೋಗಿ ಹೆಣವಾಗಿ ಬರುವಂತ ಕಾಲ ಇದೆ. ದುರ್ಮರಣಗಳು, ಆಕ್ಸಿಡೆಂಟ್ಗಳು, ಮರಣಗಳು ಹೆಚ್ಚಾಗಿದೆ ಅಂತ ಶರಣರು ಸಾವಿದ್ರೆ 2025 ಆದಷ್ಟು ಹುಷಾರಾಗಿರಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಭಗವಂತನ ಋಣ ಇದೆ ನೋಡಿ. ಧರ್ಮವೇ ಜಯವಾಗ್ಲಿ, ಕರ್ಮವೇ ಲಯವಾಗ್ಲಿ, ಕೊಡೆ ಕಲ್ಲು ಬಸವಣ್ಣವರಿಗೆ ಜಯವಾಗ್ಲಿ.